ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ನಮ್ಮ ಅಧ್ಯಾಪಕರ ನೌಕರರ ಸಂಘದ ವತಿಯಿಂದ ನಮ್ಮ ನೌಕರರ ಬಡ್ತಿ ಹಾಗೂ ಸೇವಾ ಸೌಲಭ್ಯಗಳ ಬಗ್ಗೆ ಕಳೆದ 8 ತಿಂಗಳುಗಳಿಂದ ವಿಶ್ವವಿದ್ಯಾಲಯಕ್ಕೆ ಮನವಿ ಮಾಡ್ಕೊಳ್ತಾ ಬರ್ತಾಯಿದ್ವು. ವಿಶ್ವವಿದ್ಯಾಲಯವು ನಮಗೆ ಭರವಸೆ ನೀಡ್ತಾ ಬರ್ತಾಯಿತ್ತು. ಆದಷ್ಟು ಶೀಘ್ರವಾಗಿ 15 ತಿಂಗಳು ಅಂತ ಭರವಸೆಗಳು ನೀಡ್ತಾ ಬರ್ತಾಯಿತ್ತು. ಆ ನಂತರದಲ್ಲಿ ಆಗಸ್ಟು 31ನೇ ತಾರೀಕು DPC ನಡೆಸಿದಾಗ ಕೇವಲ ಬೆರಳೆಣಿಕೆಯಷ್ಟು ಸಿಬ್ಬಂದಿಗಳಿಗೆ ಮಾತ್ರ ಪ್ರಮೋಷನ್ ಕೊಟ್ಟರು. ಆ ತಕ್ಷಣ ನಾವು ಹೋಗಿ ಆಡಳಿತಾಂಗದಲ್ಲಿ ಮೊನ್ನೆ ಕುಲಸಚಿವರು ಕುಲಪತಿಗಳನ್ನ ಭೇಟಿ ಮಾಡಲಾಗಿ 15 ದಿವಸಗಳೊಳಗೆ ನಮ್ಮ ಬೇಡಿಕೆಗಳನ್ನು ಎಲ್ಲ ಬಡ್ತಿಗಳನ್ನು ಈಡೇರಿಸಿದಾಗಿ ಭರವಸೆ ನೀಡಿದರು. ಸುಮಾರು 2 ತಿಂಗಳು ಕಳೀತಾ ಬಂದರು. ನಮ್ಮ ಯಾವುದೇ ಭರವಸೆಗಳು ಈಡೇರದ ಕಾರಣ ದಿನಾಂಕ 23/10/2024 ಸಂಘದ ಕಾರ್ಯಕಾರಿ ಮಂಡಳಿ ಸದಸ್ಯರು ಕುಲಪತಿಗಳು ಕುಲಸಚಿವರನ್ನ ಭೇಟಿ ಮಾಡಿ ಈಗಾಗಲೇ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ನೀವು ಪುನರಾವಲೋಕನ ಬಡ್ತಿ ಕೊಡ್ತಾ ಇರೋದ್ರಿಂದ ನಿಯಮಾವಳಿಗಳಲ್ಲಿ ಅವಕಾಶ ಇದೆ, ಹಾಗಾಗಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಬೇಕಂದಾಗ 28ನೇ ತಾರೀಕು DPC ಇದೆ. 28ನೇ ತಾರೀಕು ತಮ್ಮ ಮನವಿಯನ್ನು ಪರಿಶೀಲಿಸಿ ಮೊದಲನೇ ಹಂತದಲ್ಲಿ ಬಡ್ತಿ ನೀಡ್ತೀವಿ. ನಂತರದಲ್ಲಿ ಸರ್ಕಾರಕ್ಕೆ ಪತ್ರ ಬರೆದು ಫ್ರೀಜ್ ಮಾಡ್ತಕ್ಕಂಥ ಹುದ್ದೆಗಳನ್ನು ಫ್ರೀಜ್ ಮಾಡಲಿಕ್ಕೆ ಸರ್ಕಾರಕ್ಕೆ ಪತ್ರ ಬರೆದು 2ನೇ ಹಂತದಲ್ಲಿ ಬಡ್ತಿ ಕೊಡ್ತೀವಿ ಅಂತ ಹೇಳಿದ್ರು. 3ನೇ ಹಂತ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಉಪಕುಲಸಚಿವರಿಗೆ ನೇಮಕಾತಿಗಳ ಬಡ್ತಿ ಮುಖಾಂತರ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಅದಕ್ಕೂ ಸಂದರ್ಶನ ಕರೆದು 3ನೇ ಹಂತದ ಬಡ್ತಿಗಳನ್ನು ಆದಷ್ಟು ಶೀಘ್ರವಾಗಿ ಕೊಡ್ತೀನಿ ಅಂತೇಳಿ 23ನೇ ತಾರೀಕು ಹೇಳಿದ್ರು. ನಂತರ 28ನೇ ತಾರೀಕು DPC ಸಭೆ ಸೇರಿದ್ರು. DPC ಸಭೆ ಸೇರಿ ನಂತರ ಅದನ್ನು ಮುಂದೂಡಿದ್ದಾರೆ. ಯಾವುದೇ ಬಡ್ತಿ ಆದೇಶಗಳನ್ನ ನೀಡಲಿಲ್ಲ. ಈ ಸಂಬಂಧ ನಾವು ಮೊನ್ನೆ ಕುಲಸಚಿವರು ರಜೆಯಲ್ಲಿದ್ದರಿಂದ ಮೊನ್ನೆ ಕುಲಪತಿಗಳನ್ನ 7ನೇ ತಾರೀಕು ಅವರ ಕಚೇರಿಯಲ್ಲಿ ಸೌಲಭ್ಯ ವಂಚಿತ ಸಿಬ್ಬಂದಿಗಳು ಹಾಗೂ ಸಂಘದ ನಿಯೋಗದೊಂದಿಗೆ ಚರ್ಚೆ ಮಾಡಿ ನಮ್ಮ ಆದಷ್ಟು ಶೀಘ್ರವಾಗಿ ಬಡ್ತಿಗಳನ್ನ ನೀಡಬೇಕು ಅಂದಾಗ ಅವರು ಲೀಗಲ್ ಒಪಿನಿಯನ್ ಕಳಿಸಿದ್ದೀವಿ, ಸರ್ಕಾರಕ್ಕೆ ಬರಿತೀವಿ ಅಂದಾಗ ನಾವು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ವು, ನಾವು ಕೇಳಿರ್ತಕ್ಕಂಥದ್ದು ಕಾನೂನು ಚೌಕಟ್ಟಿನಲ್ಲಿದೆ, ಇದಕ್ಕೆ ಕಾನೂನಿನಲ್ಲಿ ಮತ್ತೆ ಕಾನೂನಿನ ಅಭಿಪ್ರಾಯ ಕೇಳೋ ಅಗತ್ಯ ಇಲ್ಲ. ಸೊ ಈ ಹುದ್ದೆಗಳಿಗೆ ಸರ್ಕಾರಕ್ಕೆ ಬರೆಯೋ ಅಗತ್ಯ ಇಲ್ಲ, ದಯಮಾಡಿ ತಾವು ಏನು ಪ್ರಸ್ತುತ ಕಾಲಿದೆ ಆ ಹುದ್ದೆಗಳಿಗೆಲ್ಲ ಬಡ್ತಿ ನೀಡ್ರಿ ಅಂತ ಹೇಳಿದಾಗ ಮಾನ್ಯ ಕುಲಪತಿಗಳು ಯಾವುದೇ ಸ್ಪಷ್ಟ ಭರವಸೆ ನೀಡಲಿಲ್ಲ. ಆನಂತರ ನಾವು 18ನೇ ತಾರೀಕುವರೆಗೂ ಆಡಳಿತಾಂಗಕ್ಕೆ ಗಡುವನ್ನು ನೀಡಿದ್ವು. 18ರೊಳಗೆ ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂತಂದರೆ 19ನೇ ತಾರೀಕು ನಾವು ಪ್ರತಿಭಟನೆ ಹಮ್ಮಿಕೊಳ್ತೀವಿ ಅಂತೇಳಿ ಮಾನ್ಯ ಕುಲಪತಿಗಳ ಗಮನ ತಂದಾಗ ಕುಲಪತಿಗಳು ಪ್ರತಿಭಟನೆ ಮಾಡೋದು ನಿಮ್ಮ ಹಕ್ಕು, ತಾವು ಪ್ರತಿಭಟನೆ ಮಾಡ್ಬೋದು ಅನ್ನೋದು ತಿಳಿಸಿದ್ರು. ಈ ಸಂಬಂಧ ನಾವು 8ನೇ ತಾರೀಕು ಮಾನ್ಯ ಕುಲಪತಿಗಳ ಕುಲಸಚಿವರಿಗೆ ಲಿಖಿತವಾಗಿ ನಾವು 18ರೊಳಗೆ ಏನು 23/10/2024 ಮನವಿ ಕೊಟ್ಟಿದ್ದು ಆ ಬೇಡಿಕೆಗಳು ಈಡೇರಲಿಲ್ಲ ಅಂದರೆ ನಾವು 19ನೇ ತಾರೀಕು ಪ್ರತಿಭಟನೆ ನಡೆಸ್ತೀವಿ ಅಂತ ಹೇಳಿದಾಗ ಆಡಳಿತಾಂಗದಿಂದ ನಾವು 8ನೇ ತಾರೀಕು ಕೊಟ್ಟ ಪತ್ರಕ್ಕೆ 16ನೇ ತಾರೀಕು ನಮಗೆ ಪತ್ರ ಬರ್ತದೆ. ಪತ್ರದಲ್ಲೂ ಸಹ ನಮ್ಮ ಬೇಡಿಕೆ ಈಡೇರಿಕೆ ಬಗ್ಗೆ ಯಾವುದೇ ಸ್ಪಷ್ಟ ಭರವಸೆ ಇಲ್ಲ. ಹಿಂದೆ ಅವ್ರು ಏನು ಹೇಳ್ಕೊಂಬರ್ತಿದ್ರು, ಲೀಗಲ್ ಒಪಿನಿಯನ್ ಕೇಳಿದ್ವಿ, ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ, ಪರಿಶೀಲಿಸ್ತೀವಿ ಅಂತ ಬಿಟ್ಟರೆ ಬೇಡಿಕೆ ಈಡೇರಿಕೆ ಕುರಿತು ಯಾವುದೇ ಭರವಸೆನೇ ನೀಡಲಿಲ್ಲ. ಸೊ ಹಾಗಾಗಿ ನಾವು ಆ ಪತ್ರಕ್ಕೆ ದಿನಾಂಕ 16ನೇ ತಾರೀಕಿಗೆ ಉತ್ತರ ಕೊಟ್ಟಾಗ ಆವಾಗ ಆಡಳಿತಾಂಗ ಏನು ಮಾಡ್ತು, ನೌಕರಗಳಿಗೆ ಮತ್ತೊಂದು ಪತ್ರನ ಬರೆದು ಯಾರು ಭಾಗವಹಿಸಬೇಡ್ರಿ, ಮುಷ್ಕರದಲ್ಲಿ ಇದು ಮಾಡ್ಕೋಬೇಡ್ರಿ, ಕೆಲಸ ಕಾರ್ಯಗಳಿಗೆ ಹೋಗ್ರಿ ಅಂತ ಮತ್ತೊಂದು ಪತ್ರನ ಬರೀತಾರೆ. ನಾವು ಕೊಟ್ಟಂಥ ಮನವಿಗೆ ಕೇವಲ 10 ನಿಮಿಷದಲ್ಲಿ ಮತ್ತೊಂದು ಪತ್ರ ಬರೆದು ಅದನ್ನು ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡಿದ್ದಾರೆ. ಹಿಂದೆ ಮುಷ್ಕರ ಮಾಡಿದಾಗ ಅಥವಾ ಪ್ರತಿಭಟನೆ 7-8 ದಿನಗಳವರೆಗೂ ನಾವು ನಡೆದಾಗ ಹಿಂದಿದ್ದ ಕುಲಪತಿಗಳಾಗಲಿ ಕುಲಸಚಿವರಾಗಲಿ ಪ್ರತಿಭಟನೆ ಮಾಡಬೇಡ್ರಿ, ಮುಷ್ಕರಕ್ಕೆ ಭಾಗವಹಿಸಬೇಡ್ರಿ, ನೀವು ಕೆಲಸ ಮಾಡಿರಿ ಅಂತ ಎಲ್ಲೂ ಹೇಳಿರಲಿಲ್ಲ. ಇವರು ನಮ್ಮ ನೌಕರರಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿ ಇವರು ಸರಿಸುಮಾರು 200-250 ಜನ ಇದ್ದಂಥ ಸಂಘಟನೆಯಲ್ಲಿ ಕೆಲವರು ರಜಾಗಳು ಹಾಕ್ಕೊಂಡು ಒತ್ತಡಕ್ಕೆ ಈಗ ಬಂದರೆ ಸಂಘದ ಪರವಾಗಿ ನಿಂತ್ಕೋಬೇಕಾಗತ್ತೆ, ನಾವು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರೆ ಆಡಳಿತಾಂಗದ ವಿರೋಧ ಕಟ್ಕೋಬೇಕಾಗುತ್ತೆ ಅಂತ ಕೆಲವರು ರಜೆ ಹಾಕಿ ಮನೇಲಿದ್ದಾರೆ. ಇನ್ನು ಕೆಲವರು ಬಂದು ಒತ್ತಡ ತಡಿಲಾರದೆ ಹಿಂಬಾಗಿಲಿನ ಮುಖಾಂತರ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಏನು ಒಂದು 25-30 ಜನ ನಾವು ಸಭೆ ಸೇರಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ನಾವು ಸಿಂಡಿಕೇಟ್ ಸಭೆ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಸಿಂಡಿಕೇಟ್ ಸದಸ್ಯರುಗಳಿಗೂ ಸಹ ಈಗ ಮನವಿ ಮಾಡ್ಕೊಂಡಿದ್ದೀವಿ. ಸಿಂಡಿಕೇಟ್ ಸದಸ್ಯರುಗಳು ಸಭೆಯಲ್ಲಿ ಚರ್ಚೆ ಮಾಡಿ ತಮ್ಮ ಬೇಡಿಕೆ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತೀವಿ ಅಂತ ತಿಳಿಸಿರೋದ್ರಿಂದ ನಾವೀಗ ನಮ್ಮ ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದೀವಿ. ಹಾಗಾಗಿ ಆಡಳಿತಾಂಗಕ್ಕೆ ಮತ್ತೊಮ್ಮೆ ಈ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈಗೇನು ನಾವು ಮನವಿ ಪತ್ರದಲ್ಲಿ ತಿಳಿಸಿರುವಂತೆ
ನಮಗೆ ಸ್ಪಷ್ಟ ಭರವಸೆ ಇಂಥ ದಿನಾಂಕದೊಳಗೆ ನಮಗೆ ಈಡೇರಿಸ್ತೀವಂತ ನಮಗೆ ಭರವಸೆ ನೀಡಲಿಲ್ಲ ಅಂದರೆ ನಮ್ಮ ಪ್ರತಿಭಟನೆಯನ್ನು ಮುಂದುವರಿಸೋ ಬಗ್ಗೆ ನಾವು ಮುಂದೆ ತೀರ್ಮಾನ ತಗೊಳ್ಳಲಾಗಿರ್ತೀವಿ. ಹಾಗಾಗಿ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ ಈ ಸಂದರ್ಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ ಒತ್ತಡಕ್ಕೆ ರಜಾ ಹಾಕಿ ಮನೇಲಿರೋರು ಸಹ ನಾವು ನಮ್ಮ ಸೇವಾ ಸೌಲಭ್ಯಗಳಿಗೆ ನಾವಿಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅಂತ ಯಾರ ವಿರುದ್ಧವಾಗುವಲ್ಲ, ಅವರು ಅದನ್ನು ತಿಳ್ಕೋಬೇಕು. ನಮ್ಮ ಸೇವಾ ಸೌಲಭ್ಯಗಳನ್ನು ಪಡಿತಕ್ಕಂಥದ್ದು ನಮ್ಮ ಹಕ್ಕು. ಇಲ್ಲಿ 25-30 ವರ್ಷದಿಂದ ಒಂದು ಹುದ್ದೆಯಲ್ಲಿ ನಿವೃತ್ತಿ ಆಗ್ತಾ ಇದ್ದಾರೆ. ಸರ್ಕಾರನೇ ಕನಿಷ್ಠ ಆತನ ಸೇವಾವಧಿಯಲ್ಲಿ 2 ರಿಂದ 3 ಹುದ್ದೆಗಳನ್ನು ಬಡ್ತಿ ನೀಡಬೇಕನ್ನೋ ನಿಯಮಾವಳಿಗಳಿದ್ರು ಸಹ ನಮ್ಮ ವಿಶ್ವವಿದ್ಯಾಲಯದಲ್ಲಿ 1 ಬಡ್ತಿಗಳಲ್ಲಿ ನಿವೃತ್ತಿ ಆಗ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಬಹುಪಾಲು ನೌಕರು ನಿವೃತ್ತಿ ಆಗ್ತಾ ಇರೋದ್ರಿಂದ ಅವರುಗಳ ಎಲ್ಲ ಹಿತದೃಷ್ಟಿಯನ್ನು ಗಮನದಲ್ಲಿರಿಸಿಕೊಂಡು ಆಡಳಿತಾಂಗ ತಕ್ಷಣ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ಮತ್ತೊಮ್ಮೆ ಈ ಪ್ರತಿಭಟನೆ ಮೂಲಕ ಅವರಿಗೆ ಮನವಿ ಮಾಡಿಕೊಡ್ತಾ ಇದ್ದೀನಿ.